ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ನಾವು MSME ರಿಜಿಸ್ಟ್ರೇಷನ್ ಸರ್ಟಿಫಿಕೇಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದನ್ನು ಈ ಥರ ಕಲರ್ಫುಲ್ಲಾಗಿ ಮಾಡೋದು ಯಾವ ಥರ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋವಂಥ ಒಂದು ಸರ್ಟಿಫಿಕೇಟನ್ನು ಈ ಥರ ಒಂದು ಬೇರೆ ಡೂಪ್ಲಿಕೇಟ್ ಫೈಲ್ನಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳಿ. ಇದನ್ನು Ctrl+T ಪ್ರೆಸ್ ಮಾಡ್ಕೊಂಡ್ಬಿಟ್ಟು 4 ಕಾರ್ನರಲ್ಲಿ ಈ ಥರ ಒಂದು ಮಾರ್ಕ್ ಬಂದಾಗ ನೀವು ಇದನ್ನು ಅಡ್ಜಸ್ಟ್ ಮಾಡಲಿಕ್ಕೆ ಆಗುತ್ತೆ. ಇಲ್ಲಿ ನೋಡಿ, ಈ ಥರ ಡ್ರ್ಯಾಗ್ ಮಾಡ್ಬೋದು ನೀವು, ನಿಮಗೆ ಕರೆಕ್ಟಾಗಿ ಪೇಜ್ ಅಡ್ಜಸ್ಟ್ ಆಗೋ ಥರ. ಇವಾಗ ಪೇಜ್ ಅಡ್ಜಸ್ಟ್ ಆದ ನಂತರ ಇಲ್ಲಿ ಕಾಣ್ತಾ ಇರೋವಂಥ ಬಾಕ್ಸ್ಗಳಾಗಲಿ, ಲೈನ್ಗಳಾಗಲಿ, ಕಲರ್ಸ್ ಆಗಲಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋವಂಥ ಫಾಂಟ್ಸ್ ಆಗಲಿ, ನಂತರ ನಿಮಗೆ ಇಲ್ಲಿ ಕರೆಕ್ಟಾಗಿ ಸೂಟ್ ಆಗೋ ಥರ 2 ಲೇಯರ್ಗಳನ್ನು ನೀವು ಕರೆಕ್ಟಾಗಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುವಂಥ PDF ಅನ್ನು ಕಲರ್ಫುಲ್ ಇರುವಂಥ ಲೇಯರ್ಸ್ನಲ್ಲಿ ನೀವು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿ ನೋಡಿ, ನಿಮಗೆ ಯಾವ ಲೇಯರ್ಸ್ ಕರೆಕ್ಟಾಗಿ ಕಾಣ್ತಾ ಇರೋದಿಲ್ವೋ ಇಲ್ಲಿ ನೋಡಿ, ಇಲ್ಲಿ ಅಕ್ಷರಗಳು ಹೊರಗಡೆ ಬಂದಿದೆ, ನಂತರ ಕಲರ್ಸ್ ಮೇಲೆ ಬಂದಿದೆ. ಇದನ್ನು ಸೆಲೆಕ್ಟಿವ್ ಟೂಲ್ನಿಂದ ಪ್ರೆಸ್ ಮಾಡಿದರೆ ಸೆಲೆಕ್ಟಿವ್ ಟೂಲ್ ಓಕೆ ಆಗುತ್ತೆ. ಇದನ್ನು ನೀವು ಯಾವ ಪ್ಲೇಸ್ ಬೇಕೋ ಆ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು Ctrl+T ಪ್ರೆಸ್ ಮಾಡಿ ಇದನ್ನು ನೀವು ಮೂವ್ ಮಾಡ್ಬೋದು. ಯಾವ ಜಾಗಕ್ಕೆ ಬೇಕೇ ಆ ಜಾಗಕ್ಕೆ ನೀವು ಇಲ್ಲಿ ಮೂವ್ ಮಾಡ್ಕೊಂಡ್ಬಿಟ್ಟು ಎಂಟರ್ ಪ್ರೆಸ್ ಮಾಡಿದರೆ ಆ ಒಂದು ಪ್ಲೇಸಿಗೆ ಇದು ಮೂವ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಇವಾಗ ಕರೆಕ್ಟಾಗಿ ಒಂದರ ಮೇಲೆ ಒಂದು ಲೇಯರನ್ನು ಕರೆಕ್ಟಾಗಿ ಸೂಟೇಬಲ್ ಆಗೋ ಥರ ಅಡ್ಜಸ್ಟ್ ಮಾಡಿ. ಇಲ್ಲಿ ನೋಡಿ, ಇಲ್ಲಿ ಬೇರೆ ಇದೆ, ಇಲ್ಲಿ ಬೇರೆ ಇದೆ. ಸೊ ಇದನ್ನು ಕೂಡ ನೀವು ಕರೆಕ್ಟಾಗಿ ಈ ಲೇಯರನ್ನು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು, ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋವಂಥ ಲೇಯರ್ಸು, ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಇರುವಂಥ ಪ್ಲೇಸಲ್ಲಿ ನೀವು ಕಲರ್ಫುಲ್ಲಾಗಿ ಫಿಲ್ ಮಾಡ್ಬೋದು. ಈ ಒಂದು ಸೆಲೆಕ್ಟಿವ್ ಟೂಲ್ನ ಉಪಯೋಗ ಮಾಡಿಕೊಂಡು Ctrl+T ಪ್ರೆಸ್ ಮಾಡಿದರೆ ಈ ಒಂದು ಲೇಯರನ್ನು ನೀವು ಅಡ್ಜಸ್ಟ್ ಮಾಡ್ಕೋಬೋದು. ಎಮ್ ಪ್ರೆಸ್ ಮಾಡಿದಾಗ ನಿಮಗೆ ಸೆಲೆಕ್ಟಿವ್ ಟೂಲು ಸೆಲೆಕ್ಟ್ ಆಗಿರುತ್ತೆ. ಅದನ್ನು ನೀವು ಯಾವ ಪ್ಲೇಸ್ ಬೇಕಲ್ಲ ಆ ಪ್ಲೇಸಿಗೆ ನೀವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯಾವ ಪ್ಲೇಸಲ್ಲಿ ಏನೇ ಇರಲಿ ಅದನ್ನು ನೀವು ಪ್ರತಿಯೊಂದನ್ನು ಅಡ್ಜಸ್ಟ್ ಮಾಡ್ಕೋಬೋದು. ಇಲ್ಲಿ Ctrl+T ಪ್ರೆಸ್ ಮಾಡಿದರೆ ಅದಾಗಲಿ, ನಂತರ ನಿಮಗೆ ಕಲರ್ಸ್ ಚೇಂಜ್ ಮಾಡೋದಾಗಲಿ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸೊ ಇಲ್ಲಿ ಕಾಣ್ತಾ ಇರುವಂಥ ಫಾಂಟ್ಸು ಕಲರ್ಫುಲ್ಲಲ್ಲಿ ಕಲರ್ ಪೇಪರ್ನಲ್ಲಿ ಬಂದಿದೆ, ಕಲರ್ಸ್ ಲೇಯರ್ನಲ್ಲಿ. ಸೊ ಇದನ್ನು ಸೆಲೆಕ್ಟ್ ಮಾಡಿ Ctrl+T ಪ್ರೆಸ್ ಮಾಡಿ ಏರೋ ಬಟನ್ಸನ್ನು ಯೂಸ್ ಮಾಡಿ ಇದು ಮೂವ್ ಆಗುತ್ತೆ ಬೇರೆ ಕಡೆ. ಇದರ ನಂತರ ಈ ಒಂದು ಲೇಯರ್ಸ್ ಇದೆ ನೋಡಿ, ಇಲ್ಲಿ ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಲೇಯರನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಇದನ್ನು ಸೆಲೆಕ್ಟ್ ಮಾಡಿ Ctrl+X ಅಂದರೆ ಕಟ್ಟು, Ctrl+V ಅಂದರೆ ಪೇಸ್ಟು, ಆ ಥರ ಮಾಡಬೇಕು ಇದನ್ನು. ಸರಿನಾ? ಇಲ್ಲಿ ನೋಡಿ, ನಾನಿವಾಗ Ctrl+X Ctrl+V ಮಾಡಿದ್ದೀನಿ. ಈ ಒಂದು ಪೋರ್ಷನ್ನು ಕಟ್ ಪೇಸ್ಟ್ ಆಗಿದೆ. ಇವಾಗ ನೋಡಿ, ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಇದನ್ನು ನಾನು ಕಟ್ ಪೇಸ್ಟ್ ಮಾಡಿದ್ದೇನೆ. ಸೊ ಇದು ಈ ಒಂದು ಸರ್ಟಿಫಿಕೇಟ್ನಲ್ಲಿ ಮೇನ್ ಪೇಜಲ್ಲಿ ಬರುವಂಥದ್ದು, ಅದು ಮೇನು ಹೈಟ್ ಆಗಿರುತ್ತೆ. ಸೊ ಇವಾಗ ಇದನ್ನು ನೀವು ಅಡ್ಜಸ್ಟ್ ಮಾಡ್ಕೊಳ್ಳಿ. ಆ ಪೇಪರಿಗೂ ಈ ಪೇಪರ್ಗೂ ಅಂದರೆ 2 ಲೇಯರ್ಸ್ಗಳನ್ನು ಕರೆಕ್ಟಾಗಿ ಒಂದೇ ಲೈನಲ್ಲಿ ಬರೋ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದರ ನಂತರ ಇಲ್ಲಿ ಲೈನ್ ಕಾಣ್ತಾ ಇದೆ ನೋಡಿ, ಆ ಲೈನು ಮತ್ತು ಕಟ್ ಪೇಸ್ಟ್ ಮಾಡಿರೋವಂಥ ಪೇಜು ಎರಡಕ್ಕೂ ಕೂಡ ನೀವು ಇಲ್ಲಿ ಲೈನ್ ಕರೆಕ್ಟಾಗಿ ಅಡ್ಜಸ್ಟ್ ಮಾಡಿ. ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಪೇಪರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ Alt+Delete ಅಂದರೆ ಕಲರ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ, ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. Alt+Delete ಪ್ರೆಸ್ ಮಾಡಿದರೆ ಆ ಪ್ಲೇಸಿಗೆ ನೀವು ಕಲರ್ ಫಿಲ್ ಮಾಡ್ಬೋದು. ಸೊ ಇಲ್ಲಿ ಲೆಫ್ಟಿಗೂ ಕೂಡ ಅಡ್ಜಸ್ಟ್ ಮಾಡ್ತಾಯಿದ್ದೇನೆ ನೋಡಿ. ಇದನ್ನು ಕರೆಕ್ಟಾಗಿ ನೀವು ಒಂದು ಲೈನಿಗೆ ಒಂದು ಲೈನು ಹೊಂದಿಕೊಳ್ಳೋ ಥರ ಆ ಕಡೆ ಈ ಕಡೆ ಮೂಮೆಂಟ್ ಮಾಡಿ ಅದನ್ನು ಕರೆಕ್ಟಾಗಿ ಸೆಟ್ ಮಾಡಿ. ಆನಂತರ ಇಲ್ಲಿ ಕೂಡ ಲೈನನ್ನು ನೀವು ಕೂಡಿಸ್ಬೇಕು ಅಂತಂದರೆ ಟೂಲನ್ನು ಅಂದರೆ ಸೆಲೆಕ್ಟಿವ್ ಟೂಲನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ Alt+Delete ಪ್ರೆಸ್ ಮಾಡಿದರೆ ಆ ಒಂದು ಲೈನು ಕಲರ್ಫುಲ್ ಆ ಲೈನು ಕೂಡುತ್ತೆ. ಇಲ್ಲಿ ನೀವು ಸೆಲೆಕ್ಟ್ ಮಾಡಿರೋವಂಥ ಕಲರಿಂದ ಇಲ್ಲಿ ನೋಡಿ, ನಾನು ಜಾಸ್ತಿ ಕಲರ್ ಕೊಟ್ಟಾಗೆ ಆಗಿದೆ ಇಲ್ಲಿ. ಸೊ ಇದನ್ನು ಮತ್ತೆ ಅಡ್ಜಸ್ಟ್ ಮಾಡ್ತಾಯಿದ್ದೀನಿ ನಾನು. ಸೊ ಇವಾಗ ನೋಡಿ, ಕರೆಕ್ಟಾಗಿ ಬಂದಿದೆ. ಓಕೆನಾ? ಇದರ ನಂತರ ಇಲ್ಲಿ ಕೆಳಗಡೆ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ನಾವು. ಇನ್ನೂ ಕಂಪ್ಲೀಟ್ ಆಗಿಲ್ಲ ಇದು. ಇಲ್ಲಿ QR ಕೋಡ್ ಇದೆ ನೋಡಿ, ಈ QR ಕೋಡು ಇಲ್ಲಿ ಕರೆಕ್ಟಾಗಿ ಸೆಟ್ ಮಾಡಬೇಕು ಅಂತಂದರೆ ನಾವು
ಆ ಪ್ಲೇಸನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು, ಅಂದರೆ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರುವಂಥ ಒಂದು QR ಕೋಡನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅದನ್ನು ನೀವು ಕಲರ್ಫುಲ್ ಮಾಡ್ತಾ ಇರುವಂಥ ಒಂದು ಡಾಕ್ಯುಮೆಂಟ್ನಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ. ಅದಕ್ಕೂ ಮೊದಲು ಇಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟಲ್ಲಿ ಇರುವಂಥ ಕಲರ್ಫುಲ್ನಲ್ಲಿ ಇರುವಂಥ ಒಂದು QR ಕೋಡನ್ನು ಡಿಲೀಟ್ ಮಾಡಬೇಕು. ಅದಕ್ಕೂ ಮೊದಲು ನೋಡಿ, ಇವಾಗ ಅದು ಡಿಲೀಟ್ ಆದ ನಂತರ ನೀವು ಕಾಪಿ ಮಾಡಿರುವಂಥ ಒಂದು ಒರಿಜಿನಲ್ QR ಕೋಡನ್ನು ಇಲ್ಲಿ ಪೇಸ್ಟ್ ಮಾಡಿ, ಇದನ್ನು Ctrl+T ಪ್ರೆಸ್ ಮಾಡಿದರೆ ಮತ್ತೆ ಸೆಲೆಕ್ಟ್ ಆಗುತ್ತೆ. ಅದನ್ನು ನೀವು ಮತ್ತೆ ಇಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಪೇಪರಿಗೆ ಸೂಟ್ ಆಗೋ ಥರ. ಇಲ್ಲಿ ನೋಡಿ, ಆ ಕಡೆ ಈ ಕಡೆ ಇರುವಂಥ ಎಕ್ಸ್ಟ್ರಾ ಲೈನ್ಸ್ಗಳೇನಾದರೂ ಇತ್ತಂದರೆ ಆ ಲೇಯರ್ಸಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಬಿಟ್ಟು, ನೋಡಿ ಇಲ್ಲಿ ನಾನು ಹುಡುಕ್ತಾ ಇದ್ದೀನಿ, ಆ ಲೇಯರ್ಸನ್ನು ನಾವಿಲ್ಲಿ ಇರೇಜ್ ಮಾಡ್ಕೊಂಬಿಟ್ಟು ಕಾಪಿ ಪೇಸ್ಟ್ ಮಾಡಿರುವಂಥ QR ಕೋಡನ್ನು ಇಲ್ಲಿ ಅಡ್ಜಸ್ಟ್ ಮಾಡಿದ್ದೇನೆ ನೋಡಿ ನಾನು ಇವಾಗ ಸರಿಯಾಗಿದೆ ಇದು. ಸೊ ಇದು ಪರ್ಫೆಕ್ಟ್ ಸರ್ಟಿಫಿಕೇಟ್ ಇವಾಗ ಬ್ಲ್ಯಾಕ್ ಆ್ಯಂಡ್ ವೈಟಿಂದ ಕಲರ್ಫುಲ್ಲಾಗಿ ರೆಡಿಯಾಗಿದೆ, ಸರಿನಾ? ಇಲ್ಲಿ ನಿಮ್ಗೆ ಇನ್ನೂ ಏನು ಬೇಕೋ ಅಡ್ಜಸ್ಟನ್ನು ನೀವು ಸೆಲೆಕ್ಟ್ ಟೂಲನ್ನು ಉಪಯೋಗ ಮಾಡ್ಕೊಂಬಿಟ್ಟು Ctrl+T ಪ್ರೆಸ್ ಮಾಡಿ ನಿಮಗೆ ಫಾಂಟ್ಸು ಯಾವ ಥರ ಅಡ್ಜಸ್ಟ್ ಮಾಡ್ಕೋಬೇಕು ಅದನ್ನು ಮಾಡ್ಕೊಂಬಿಟ್ಟು ನೀವು ಇದನ್ನು PDF ಫಾರ್ಮ್ಯಾಟಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ಳಿ ಅಥವಾ ಸೇವ್ ಮಾಡ್ಕೊಳ್ಳಿ. ಇದು ನಿಮ್ಮ ಶಾಪಲ್ಲಿ ನೀವು ಪ್ರಿಂಟ್ ತಗೊಂಡು ಹಾಕೋಬೋದು. ಸೊ ವೀಕ್ಷಕರೇ, ಈ ಮಾಹಿತಿ ತಮಗೆ ಉಪಯೋಗ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ವಿಡಿಯೋಗಳು ನಿರಂತರವಾಗಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ.